ನಿನ್ನೆ ನಾನು ಮಂಗಳೂರಿನಲ್ಲಿ ಒಂದು ಹೊಸ ಪ್ರಯೋಗಕ್ಕೆ ಹೆಜ್ಜೆ ಇಟ್ಟಿದ್ದೇನೆ. ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಇವೆರಡಲ್ಲೂ ಕೂಡ ಬರೀ ಜಗಳ ಆಡಿಕೊಂಡು ಸಾಯಂಕಾಲ ಆಯಿತು ಅಂತಂದ್ರೆ ಅಲ್ಲಿ ಅಂಗಡಿ ಮುಚ್ಕೊಂಡು ವ್ಯಾಪಾರನೂ ಇಲ್ಲ, ವಹಿವಾಟು ಇಲ್ಲ. ಒಂದು ಡೆಡ್ ಸಿಟಿ ಅಂತೇಳಿ ಅಸೆಂಬ್ಲಿಲಿ ಹೇಳಿದ್ದೆ. ಆಮೇಲೆ ಎಲ್ಲ ಶಾಸಕರೆಲ್ಲ ಬಂದು ಕೇಳಿದ್ರು, ಏನು ಹಿಂಗೆ ಹೇಳ್ತಾ ಇದ್ದೀರಲ್ಲ ಅಂತ. ಅದಕ್ಕೆ ನಾನು ನನ್ನ ಅನುಭವ ಹೇಳಿದೆ ಅವ್ರಿಗೆ, ನನಗೇನು ಮಾಹಿತಿ ಇದೆ ಅಂತೇಳಿ. ಪಾಪ ಎಲ್ಲ ಪಾರ್ಟಿಯವರು ಒಪ್ಕೊಂಡ್ರು. ಅದಕ್ಕೆ ನಾನು ನಿನ್ನೆ ಇಲ್ಲಿ ಬೆಂಗಳೂರಲ್ಲೂ ಒಂದು ಮೀಟಿಂಗ್ ಮಾಡಿದ್ದೆ. ನಿನ್ನೆ ಹೋಗಿ ಕರಾವಳಿ, ಉಡುಪಿ ಜಿಲ್ಲೆ, ಮಂಗಳೂರು ಜಿಲ್ಲೆ, ಸ್ವಲ್ಪ ಮಲೆನಾಡು ಎಲ್ಲ ಉದ್ಯಮಗಳನ್ನ ಕರೆಸಿ ಈ 360 ಕಿಲೋಮೀಟರ್ ಸಮುದ್ರ ತೀರದಲ್ಲಿರುವಂಥ ಪರಿಸರ ಮತ್ತು ಏನು ಹಸಿರು ಇದೆಯಲ್ಲ, ಇದ್ರ ವೈಭವ, ಅದರೆಲ್ಲ ಕೂಡ ಈ ಪ್ರಪಂಚಕ್ಕೆ ಪರಿಚಯ ಮಾಡಬೇಕು. ಅಲ್ಲೆಲ್ಲ ಕಲಿತು ನಿಮ್ಗೆಲ್ಲ ಎಷ್ಟು ಜನ ಗೊತ್ತಿದೆಯೇನೋ, ಮಂಗಳೂರು, ಉಡುಪಿಲಿ ಒಂದು 70-80 ಸಾವಿರ ಜನ PUCಗೆ, ಕೆಲವೆಲ್ಲ ಇಂಜಿನಿಯರಿಂಗ್ ಕಾಲೇಜ್ ಇಟ್ಕೊಂಡವ್ರಿಗೆ ಗೊತ್ತಿದೆ, ಅಲ್ಲೋಗಿ ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ಯಾರು ಅಲ್ಲೋಗಿ ಕೆಲಸ ಮಾಡಲ್ಲ, ಎಲ್ಲ ಹೊರಗಡೆ ದೇಶಕ್ಕೆ ಹೋಗ್ತಾರೆ, ಬೆಂಗಳೂರು ಬರ್ತಾರೆ, ಮುಂಬೈಗೆ ಹೋಗ್ತಾರೆ, ಅಲ್ಲಿ ಕಲೀಲಿಕ್ಕೆ ಹೋಗ್ತಾರೆ. ಅಲ್ಲಿರೋಂಥ ದೇವಸ್ಥಾನ, ಅಲ್ಲಿರೋ ಪರಿಸರ, ಈ ಟೂರಿಸಮ್ಮು ಇವೆಲ್ಲ ಕೂಡ ಇದೆ. ಇಡೀ ಉಡುಪಿ, ಮಂಗಳೂರು, ಕಾರವಾರಲ್ಲಿ ನೋಡಿ 3 ಕಡೆನೂ ಒಂದು 5 ಸ್ಟಾರ್ ಹೋಟ್ಲಿಲ್ಲ. ಯಾಕೆಂದ್ರೆ ಒಂದು ಪೋರ್ಟು ಎಲ್ಲ ಇದ್ರು ಕೂಡ ಈ ಹಾಸನದಲ್ಲಿ ಒಂದು ಪೋರ್ಟ್ ಆಗ್ತಾ ಇದೆ, ಇದು ಏರ್ಪೋರ್ಟು. ಈ ಕಡೆ ಕಾರವಾರಲ್ಲಿ ಒಂದು ಮಾಡ್ತಾ ಇದ್ದೀವಿ, ಮಂಗಳೂರಲ್ಲಿದೆ. ಆದರೂ ಇಂಥ ಪರಿಸ್ಥಿತಿ ಇದೆ ಅಂತೇಳಿ ನಾನು ಏನಾದ್ರು ಒಂದು ರೂಪ ಕೊಡಬೇಕು ಅಂತೇಳಿ ನಾನು ಎಲ್ಲ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಚರ್ಚೆ ಮಾಡಿ ಉದ್ಯಮ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ಹೋಗಿ ಬಂದು, ನಾನು, ನಮ್ಮ ಟೂರಿಸಮ್ ಮಿನಿಸ್ಟ್ರು, ಜಿಲ್ಲಾ ಮಂತ್ರಿಗಳು, 3 ಜಿಲ್ಲಾ ಮಂತ್ರಿಗಳು, ಕೊನೆಗೆ ಸಾಯಂಕಾಲ CM ಬಂದರು. ಸೊ ಮಾಡಿ ಬಂದು ಇಲ್ಲಿಗೆ ಬಂದಿದ್ದೀನಿ. ಈಗ ನೀವೆಲ್ಲ ಒಕ್ಕಲಿಗರು, ಒಕ್ಕಲ್ತನದ ಹೆಸರೇ ನೀವು ಒಂದು ದೊಡ್ಡ ಸ್ವಾಭಿಮಾನದ ಬದುಕಿಗೆ ಒಂದು ದೊಡ್ಡ ಶಕ್ತಿ ತುಂಬಿದೆ. ಸೊ ನೀವೆಲ್ಲ ಸಮಾಜಕ್ಕೆ ಒಕ್ಕಲ್ತನವನ್ನು ಮಾಡಿ ಆರೋಗ್ಯ ಕೊಟ್ಟು ಎಲ್ಲ ಕೂಡ ಮಾಡ್ತಾ ಇದ್ದೀರಿ. ಭೂಮಿ ಮಕ್ಕಳು ಅಂತ ಕೂಡ ನಿಮಗೆ ಹೆಸರಿದೆ. ಸೊ ಇವತ್ತೆಲ್ಲ ನೀವೆಲ್ಲ ಹೊಸ ಉದ್ಯಮಿಗಳಾಗಿ ತಯಾರಾಗ್ತಾ ಇದ್ದೀರಿ. ನಮ್ಮಲ್ಲೂ ಕೂಡ ಬಹಳ ಜನ ಯಶಸ್ಸಾಗಿದ್ದಾರೆ. ಒಂದು ಕಡೆ ರಾಜಕಾರಣ ಬಿಡಿ, ರಾಜಕಾರಣ ಬಿಟ್ಟು ನಿಮ್ಮ ಬದುಕಿನಲ್ಲಿ ಬಹಳ ಜನ ಯಶಸ್ಸಾಗಿದ್ದಾರೆ. ಅಲ್ಲಿ ಫೋಟೋಗಳು, ಕೆಲವರು ಯಾರು ಸಮಾಜ ಸೇವೆ ಮಾಡಿದ್ದಾರೆ, ಉದ್ಯಮದಲ್ಲಿ ಯಾರು ಬೆಳೆದಿದ್ದಾರೆ, ಇವನ್ನೆಲ್ಲ ಕೂಡ ಇವತ್ತು ಚಿತ್ರ ಬಿಡಿಸುವಂಥ ಕೆಲಸ ಕೂಡ ಇವತ್ತು ಈ ತಂಡ ಎಲ್ಲ ಸೇರಿ ಇವತ್ತು ಮಾಡಿದೆ. ನಮ್ಮ ಸೋದರಿ ಭಾರತಿಯವರು ಒಂದು 20 ಫೋನ್ ಮಾಡಿರಬೇಕು, ಎಷ್ಟೊತ್ತು ಬರ್ತಾರೆ ಅಂತೇಳಿ. ನಾನು ಆಯಿತು, ಯಾಕೆಂದ್ರೆ ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಬಂದು ಹಿಂಗೆ ಭಾಷಣ ಮಾಡಿ ಹೋಗಿದ್ದೆ. ನಾನು ಬರ್ತೀನಿ, ಮತ್ತೆ ನಿಮ್ಮೆಲ್ಲ ನೋಡ್ತೀನಿ ಅಂತ ಹೇಳಿದ್ದೆ. ನೋಡೋಕ್ಕಾಗಿರಲಿಲ್ಲ ನಾನು. ಸೊ ಇವತ್ತು ಟೈಮ್ ನೋಡಿದೆ, ನನಗೆ ಕುಣಗಲ್ಗೆ ಹೋಗ್ಬೇಕು, ಇನ್ನೂ ಟೈಮ್ ಇತ್ತು. ಕುಣಗಲ್ ಒಂದು ಕಾರ್ಯಕ್ರಮ ಇದೆ. ಆಯಿತು, ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ಎಲ್ಲ ಫುಲ್ ಒಂದು ರೌಂಡ್ ಹೋಗಿ ಎಲ್ಲ ನೋಡಿ ಭಾಳ ಸಂತೋಷ ಆಯಿತು. ಭಾಳ ಶ್ರಮ ಪಡ್ತಾ ಇದ್ದೀರಿ. ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ. ನಾನೊಂದು ಮಾತು ನಿಮ್ಗೆ ಹೇಳ್ತಾ ಇರ್ತೀನಿ ಆಗಾಗ, ದೇವ್ರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂಥ ಅವಕಾಶದಲ್ಲಿ ತಾವು ಸರಿಯಾದ ರೀತಿ ಶ್ರಮ ಪಟ್ಟು ಕೆಲಸ ಮಾಡಬೇಕು ಅಂತೇಳಿ 3 ದಿನದಲ್ಲಿ ಬಿಜಾಪುರ್ಗೆ ಹೋಗಿದ್ದೆ. ಬಿಜಾಪುರ ಅಂದರೆ ನಿಂಬೆಹಣ್ಣು ಬೆಳೆಯುವಂಥ ಜಾಗ, ಅತಿ ಹೆಚ್ಚು ಬೆಳೀತಾರೆ. ಅಲ್ಲೊಂದು ಮಾತು ಹೇಳಿ ಬಂದಿದ್ದೀನಿ, ನಿಂಬೆಗಿಂ ಗುಳಿಯಿಲ್ಲ, ದುಂಬಿಗಿಂ ಕರಿಗಿಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದರೆ ನಿಂಬೆಹಣ್ಣು ಇದೆಯಲ್ಲ, ಈ ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂಥ ಹುಳಿ ಅಂತೆ. ಮಾವಿನ ಹುಳಿ, ಹುಣಸೆಹಣ್ಣು ಹುಳಿ, ದ್ರಾಕ್ಷಿ ಹುಳಿ ಎಲ್ಲ. ಸೊ ಅದು ಊಟಕ್ಕೂ ಉಪಯೋಗಿಸ್ಬೋದು, ಉಪ್ಪಿನಕಾಯಿಗೂ ಉಪಯೋಗಿಸ್ಬೋದು, ದೃಷ್ಟಿ ತೆಗಿಯೋಕ್ಕೂ ಉಪಯೋಗಿಸ್ಬೋದು, ಪೂಜೆಗೂ ಉಪಯೋಗಿಸ್ಬೋದು, ಯಾವುದಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದಂತೆ.
ದುಮ್ಮಿಗಿಮ್ ಕರಿ ಇಲ್ಲ ಕಪ್ಪಿದೆಯಲ್ಲ, ಈ ಮೈಕಲ್ ಕೂದಿದೆ, ಬಟ್ಟೆಲಿದೆ, ಕೂದಲಲ್ಲಿದೆ, ಎಲ್ಲದು ಕಪ್ಪಿದೆಯಲ್ಲ, ಇದು ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದಂತೆ ಹಳ್ಳಿಲಿ ದುಂಬಿ. ಅದಾದ ಮೇಲೆ ಶಿವ ಅಂದ್ರೆ ಶಂಭು ಅಂದ್ರೆ ಶಿವ. ಎಲ್ಲಾ ದೇವರು ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಶಿವ ದೊಡ್ಡವನಂತೆ, ಪರಮೇಶ್ವರ ಅಂತ ಕರೀತಾರೆ. ಶಿವನಿಗೆ ಶಂಭು ಅಂತ ಇನ್ನೊಂದು ಹೆಸರು. 106 ಹೆಸರು ಕರೀತಾರೆ ಶಿವಂಗೆ. ಗಣಪತಿಗೆ 106 ಹೆಸರುಗಳು ಕರೀದಿಲ್ವೇ? ದೇವತೆಗೆ 106 ಹೆಸರು ಕರೀದಿಲ್ವೇ? ಹಂಗೆ ಶಿವನಿಗೆ ಶಂಭು ಅಂತ ಕರೀತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿಮ್ ಉಳಿಲ್ಲ, ದುಂಬಿಗಿಮ್ ಕರಿಯಿಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ನಾನು ಯಾಕೆ ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರ್ಯಾರು ಉದ್ಯಮಿಗಳು ಇದ್ದೀರಿ, ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಟ್ರಸ್ಟ್ ಉಳಿಸ್ಕೋಬೇಕು. ನೀವು ನಂಬಿಕೆ ಉಳಿಸ್ಕೋಬೇಕು. ನೀವು ನಂಬಿಕೆ ಉಳಿಸ್ಕೊಂಡಾಗ ನಿಮ್ಗೆ ಕ್ಲೈಂಟ್ಗಳು ಬರ್ತಾರೆ. ಶಾಲೆ ಮಾಡ್ತಾ ಇದ್ದೀರೋ, ಬಿಲ್ಡಿಂಗ್ ಕಟ್ತಾ ಇದ್ದೀರೋ, ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಎಲೆಕ್ಟ್ರಿಕ್ ಕೆಲಸ ಮಾಡ್ತಾ ಇದ್ದೀರೋ, ಕಾರ್ಪುಡಿ ಕೆಲಸ ಮಾಡ್ತಾ ಇದ್ದೀರೋ, ಕಾಫಿ ಕೊಡ್ತಾ ಇದ್ದೀರೋ, ಏನ್ ಮಾಡ್ತಾ ಇದ್ದೀರೋ, ನಿಮ್ಮ ವೃತ್ತಿ ಬೆಳೆಸ್ಕೊಳ್ತಾ ಇದ್ದೀರಿ. ಸೊ ನಿಮ್ಮ ಮೇಲೆ ಕ್ಲೈಂಟ್ಗೊಂದು ನಂಬಿಕೆ ಕ್ರಿಯೇಟ್ ಆಗಬೇಕು. ಈಗ ಬ್ರ್ಯಾಂಡಿಂಗ್ ಅಂತ ಹೊರಡ್ತಾರಪ್ಪ, ಯಾವುದೋ ಒಂದು ಬ್ರ್ಯಾಂಡಿಂಗ್, ಯಾವುದೇ ಒಂದು ಬ್ರ್ಯಾಂಡಿಂಗ್ ಅಂದ್ರೆ, ಈಗ ಮೈಸೂರು ಸಿಲ್ಕು, ಈಗ ನಾನು ಸುಮಾರು ಕೇಳಿದೆ, ಆ ಹೆಣ್ಮಕ್ಳು ಕೇಳಿದೆ, ನಾವೇ ತರ್ತೀವಿ, ನಾವೇ ಮಾಡ್ತೀವಿ, 13,000ಕ್ಕೆ ಮಾರ್ತೀವಿ. ಅದೇ ರೇಷ್ಮೆ ಇವರು ಮೈಸೂರು ಸಿಲ್ಕ್ ಅವರು 25,000ಕ್ಕೆ ಮಾರ್ತಾರೆ. ಅವರು ರೇಷ್ಮೆನ ಅವ್ರದ್ದು ಮಾತ್ರ 13,000, ನಿಮ್ದು ಮಾತ್ರ 25,000. ಯಾಕೆ ಅಂದ್ರೆ ಅದೊಂದು ಬ್ರ್ಯಾಂಡಿಂಗ್. KSICದು ಒಂದು ಬ್ರ್ಯಾಂಡಿಂಗು. ಈಗ ತುಪ್ಪ, ಪಾಪ ಅವ್ರು ಯಾರು ನನಗೆ ತುಪ್ಪ ನಾವೇ ಹಳ್ಳಿಯಿಂದ ತಂದು ಮಾಡ್ತಾ ಇದೀವಿ ಅಂತಂದು ನಂಗೆ ತುಪ್ಪನೂ ತಿರ್ಸಿದ್ರು, ಬೇರೆ ಎಲ್ಲ ಏನೋ ಕೊಟ್ಟರು ನನಗೆ. ಆಮೇಲೆ ಇದನ್ನ ಕೊಟ್ಟರು, ಜ್ಯೂಸ್ ಎಲ್ಲ ಕೊಟ್ಟರು, ಚೆನ್ನಾಗೇ ಇತ್ತು. ಏನು ಯಾವ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಏನು ಕಡಿಮೆ ಏನು ಇರಲಿಲ್ಲ ಅದು. ಬಟ್ ದಟ್ ವಾಸ್ ಎ ಬ್ರ್ಯಾಂಡಿಂಗ್. ಆ ನಮ್ಮ ಇದು ನಂದಿನಿ ಬ್ರ್ಯಾಂಡ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಟೇಕ್ ಓವರ್ ಮಾಡಿಬಿಟ್ಟಿದೆ. ಸೊ ಹಂಗೆ ನೀವು ಪ್ರತಿಯೊಂದು ಇದರಲ್ಲೂ ಕೂಡ ನಂಬಿಕೆ ಉಳಿಸ್ಕೊಳ್ಬೇಕು. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಒಂದು ಸಣ್ಣ ಅಡ್ವೈಸ್ ಏನು ನಾನು ನಿಮ್ಗೆ ಕೊಡ್ತೀನಿ ಅಂತಂದ್ರೆ, ಈ ಸಾಲ ಪಾಲ ಕೊಡಕ್ಕೆ ಹೋಗ್ಬೇಡಿ, ಭಾಳ ಹುಷಾರಾಗಿರಿ. ಸಾಲ ಕೊಟ್ರೆ ಮುಗೀತು, ಸಾಲ ಕೊಟ್ರೆ ಕ್ಲೋಸ್ ಅಷ್ಟೇ. ಭಾಳ ನಿಮ್ಗೆ ಅದಕ್ಕೆ ಏನೇನು ಬೇಕೋ ದಾಖಲೆಗಳೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನು ಎಷ್ಟು ಕೇಸ್ ನೋಡಿದ್ದೀನಿ ನಂಬಿಕೆ ಮೇಲೆ, ಎಲ್ಲ ಸಾಲಗಳು ಕೊಟ್ಬಿಡೋದು, ಏನೋ ಟರ್ನ್ ಓವರ್ ಆಗಲಿ ಅಂತ. ಎಷ್ಟೋ ಪೆಟ್ರೋಲ್ ಬ್ಯಾಂಕ್ ಅವ್ರು ನೋಡಿದ್ದೀನಿ ನಾನು. ಎಲ್ಲ ಬಂದು ಏನೋ 1 ತಿಂಗಳು 2 ತಿಂಗಳು ಫಸ್ಟ್ ಕ್ಲಾಸ್ ಬಿಲ್ ಕೊಡ್ತಾರೆ. 3ನೇ ತಿಂಗಳು ಹಣ ಇದು ಯಾವುದೋ ಸ್ವಲ್ಪ ಬ್ಯಾಂಕಲ್ಲಿ ಲೇಟ್ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದು 3 ದಿನ 4 ದಿನ 5 ದಿನ 6 ದಿನ 8 ದಿನ ಹಾಕೋಬಿಡ್ತಾನೆ. ಕೊನೆಗೆ ಅವನು ದುಡ್ಡೇ ಕೊಡೋದಿಲ್ಲ. ಅವನು ಅದು ಕೊಡ್ಲಿ ಅಂತ ಇನ್ನಷ್ಟು ಸಾಲ ಕೊಡೋದು ಅವನಿಗೆ. ನಾನು ನಿಮ್ಗೆ ನನ್ನ ಅನುಭವ ಹೇಳ್ತಾ ಇದ್ದೀನಿ. ಆಮೇಲೆ ನೀವೆಲ್ಲ ನಿಮ್ಮ ನೆರಳೇ ನೀವು ನಂಬಾರ್ದು, ಇದು ಒಂದು ನಿಮ್ಮ ತಲೆಯಲ್ಲಿರಲಿ. ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಯು ಕಾಂಟ್ ಟ್ರಸ್ಟ್ ಯುವರ್ ಓನ್ ಶ್ಯಾಡೋ. ಅಂದ್ರೆ ನಂಬಿಕೆ ಇರ್ಬೇಕು ನಿಮ್ಗೆ. ನೀವು ನಮ್ದೇ ಇರಂಗಿರ್ಬೇಕು. ನೀವು ನಂಬಲೂಬೇಕು, ನಮ್ದಂಗೂ ಇರಬೇಕು. ನಂಬಿಕೆ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಯು ಹ್ಯಾವ್ ಟು ಟ್ರಸ್ಟ್ ಪೀಪಲ್. ನಮ್ಮ ಕೆಲಸದವ್ರನ್ನ ನಂಬಬೇಕು, ಎಲ್ಲರೂ ನಂಬಬೇಕು. ನಾವು ನಮ್ದೇ ಇಲ್ದಂಗೆ ಇರ್ಬೇಕು. ಯಾಕೆಂದ್ರೆ ಎಷ್ಟೇ ಎಂತೆಂಥ ಮನೆಗಳಲ್ಲಿ ನಾವು ಬೇರೆಯವ್ರನ್ನ ಎಂಪ್ಲಾಯ್ಮೆಂಟ್ನ ಇಟ್ಕೊಂಡು ಕೆಲಸ ಮಾಡಬೇಕು. ನಿಮ್ಮಲ್ಲಿ ಯಾಕೆ ನಾನು ಇವತ್ತು ಇಷ್ಟು ಟೈಮ್ನ ನಿಮ್ಮ ಸ್ಪೆಂಡ್ ಮಾಡಿದೆ ಅಂತಂದ್ರೆ, ಯು ಆರ್ ನಾಟ್ ಎಂಪ್ಲಾಯಿ, ಯು ಆರ್ ಬರೀ ನೀವು ಒಬ್ಬ ಉದ್ಯೋಗಿಗಳಲ್ಲ. ನೀವು ನೀವು 10 ಜನಕ್ಕೆ ಉದ್ಯೋಗವನ್ನು ಕೊಡೋಂಥ ಒಂದು ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಂಡು ನೀವು ಆ ಕುಟುಂಬನ ನೀವು ಬೆಳೆಸ್ತಾ ಇದ್ದೀರಿ. ಈಗ ನಾವು ಸ್ಕೂಲಲ್ಲಿದ್ದಾಗ ನಂಗೆ ಒಂದು ಪಾಠ ಹೇಳ್ಕೊಟ್ಟಿದ್ರು, ಒಂದು ಸಣ್ಣ ಶ್ಲೋಕ ನನಗೆ ಹೇಳ್ಕೊಟ್ಟಿದ್ರು. ಏನೋ ಒಂದು ನಮ್ಮ ಸಣ್ಣ ಶ್ಲೋಕ ಏನಂದ್ರೆ, ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ಇದಂ ಶರೀರಂ ಅಂತ ಒಂದು ಶ್ಲೋಕ, ಸಣ್ಣ ಶ್ಲೋಕ, ಸುಭಾಷಿತ ಶ್ಲೋಕ. ಅದರ ಅರ್ಥ ಏನಂದ್ರೆ, ಈ ಮರ ಇದೆಯಲ್ಲ, ಗಿಡ, ಆ ಗಿಡ ಏನಿದ್ರು ಮರಕ್ಕೆ ಸ್ವಂತಕ್ಕೇನಕ್ಕೂ ಪ್ರಯೋಜನ ಇಲ್ಲಂತೆ. ಬೇರೆಯವ್ರಿಗೆ ನೆರಳು ಕೊಡ್ತದಂತೆ, ಸೌದೆ ಕೊಡ್ತದಂತೆ, ಹಣ್ಣು ಕೊಡ್ತದಂತೆ, ಹಿಂಗೆ
ಹಸಿರು ಕೊಡ್ತದೆ, ಇವೆಲ್ಲ ಕೂಡ ಬೇರೆಯವ್ರಿಗೆ ಉಪಯೋಗ ಅಂತ. ಅದು ಮರಕ್ಕೇನು ಸ್ವಂತ ಪ್ರಯೋಜನ ಇಲ್ಲ. ಯಾವುದೇ ಮರ ಲೆಕ್ಕ ಹಾಕೊಳ್ಳಿ ನೀವು. ಹಂಗೆ ಈ ಹಸು ಇದೆಯಲ್ಲ, ಹಸು ಹಾಲು ಕೊಡ್ತದೆ, ಹೊಲ ಉಳ್ತದೆ, ನಾವು ಎತ್ಕೊಂಡು ಹೋಯ್ತದೆ, ಗಾಡೀಲಿ ಎತ್ಕೊಂಡು ಹೋಯ್ತದೆ, ಸಗಣಿ ಕೊಡ್ತದೆ. ಕೊನೆಗೆ ನೀವು ಗಣೇಶನ ಹಬ್ಬಕ್ಕೆ ಗಣೇಶ ಏನಾದ್ರು ಸಿಕ್ಲಿಲ್ಲ ಅಂತಂದ್ರೆ ಮೂರ್ತಿ ಒಂದು ಸಗಣಿ ಇಟ್ಕೊಂಡು ಹುಲ್ಲಾಕ್ಬಿಟ್ಟ ತಕ್ಷಣ ಅದು ಪಿಳ್ಳಾರ್ತಿ ಆಗೋಯ್ತದೆ. ಪಿಳ್ಳಾರ್ತಿ ಅಂತ ನೀವು ಕರಿತೀರಿ. ಸೊ ಅದಕ್ಕೇನು ಹಸುಗೆ ಏನು ಪ್ರಯೋಜನ ಬಂತು? ಏನಿಲ್ಲ. ಈ ನದಿ ಹೊಳೆ ಅದು ಹರಿತಾ ಇರ್ತದೆ, ಅದು ಯಾರಿಗೆ ಪ್ರಯೋಜನ? ಅಕ್ಕಿಗಳಿಗೆ ನೀರು, ನಿಮಗೆ ನೀರು, ಬೆಂಗಳೂರು ನೀರು, ನಿಮ್ಮ ವ್ಯಾಪಾರಕ್ಕೆ ನೀರು. ಇಲ್ಲಿಂದ ಕಾವೇರಿ ಹುಟ್ಟಿ ಕಾವೇರಿ ಹೋಗಂಟ ಎಷ್ಟು ಜನಕ್ಕೆ ರೈತರಿಗೆ ಕೊಡ್ತಾ ಇದೆ, ಎಷ್ಟು ಜನ ಫ್ಯಾಕ್ಟ್ರಿ ಕೊಡ್ತಾ ಇದೆ, ನಿಮ್ಗೆ ಕೊಡ್ತಾ ಇದೆ. ಕಾವೇರಿ ತಾಯಿ ಹುಟ್ಟಿ ಹೋಗ್ತಾ ಇರೋದು, ಕಾವೇರಿ ಹುಟ್ಟಿದಾಗ ತಾನೇ ನಾವೆಲ್ಲ ನೀರು ಕುಡಿತಾ ಇರೋದಿಲ್ಲ ಬೆಂಗಳೂರಲ್ಲೆಲ್ಲ. ಸೊ ಅದಕ್ಕೇನು ಪ್ರಯೋಜನ ಇಲ್ಲಂತೆ. ಹಂಗೆ ಹಂಗೆ ಈ ಒಂದು ಕಡೆ ಮರ, ಒಂದು ಕಡೆ ನದಿ, ಒಂದು ಕಡೆ ಹಸು. ಅದೇ ರೀತಿ ಮನುಷ್ಯನ ಹೃದಯ ಕೂಡ, ಮನುಷ್ಯನ ಬದುಕಿನಲ್ಲೂ ಕೂಡ ನಾವು ನಮ್ಮ ಸ್ವಂತಕ್ಕಲ್ಲ ಇರೋದು. ಈಗೆಲ್ಲ ಉದ್ಯೋಗ, ಈಗ ನಮ್ಮ ಪ್ರಕಾಶು, ಮುನ್ರಾಜು, ನಮ್ಮ ರಾಯಪುರಿ ಸ್ಟೇಜ್ ಮೇಲೆಲ್ಲ ಕೂತವ್ರಲ್ಲ, ಎಷ್ಟು ಸಂಪಾದನೆ ಮಾಡ್ತಾರೆ ಅವರು? ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ನೀನು ಎಷ್ಟು ಊಟ ಮಾಡ್ತೀಯ ಪ್ರಕಾಶ್? 100, 200. ಏನಾದ್ರು ಸಾಯಂಕಾಲ ನಾವು ಬಲವಂತ ಮಾಡಿದ್ರೆ ಒಂದು ಲಾರ್ಜ್ ಹಾಕ್ಬೋದು, ಇಲ್ಲ ಅಂದ್ರೆ ಅದು ಇಲ್ಲ. ಬಟ್ಟೆ ಹಾಕೊಂಡ್ರೆ ಎಷ್ಟು ಬಟ್ಟೆ ಹಾಕೋಬೋದು? ಒಂದು 50,000 ಹಾಕೋಬೋದು, 20,000 ಹಾಕೋಬೋದು. ದಿನ ಟೈಲರ್ಗೆ ಒಂದು 200 ರೂಪಾಯಿ ಕೊಡ್ಬೋದು ಇದಕ್ಕೆ, ಡೋಬಿಗೆ. ಅಲ್ಟಿಮೇಟ್ಲಿ ಅವನ್ನೆಲ್ಲ ಒಂದು 50,000 ಲಕ್ಷಕ್ಕೆ ಮುಗ್ದೋಯ್ತಾನೆ ಅವನು. ಮಿಕ್ಕಿದ್ ಯಾರಿಗೋಸ್ಕರ ಸಂಪಾದನೆ ಮಾಡ್ತಾ ಇದ್ದಾನೆ? ಬೇರೆಯವ್ರಿಗೋಸ್ಕರ ಸಂಪಾದನೆ ಮಾಡ್ತಾನೆ. ಹಂಗೆ ಈ ದೇಹ ಇರೋದು ಬೇರೆಯವ್ರಿಗೋಸ್ಕರ. ಸೊ ಅಲ್ಟಿಮೇಟ್ಲಿ ಅವ್ರಿಗಲ್ಲ. ಈಗ ನಮ್ಮ ಸ್ಕೂಲ್ ಮಾಡೋರೆ, ನಮ್ಮ ಲೀಡ್ರು ಆನಂದ್, ಒಂದು 500 ಜನ 1000 ಜನ ಟೀಚರ್ಸ್ಗೆ ಸಂಬಳ ಕೊಡ್ತಾ ಇದ್ದಾರೆ. ಆನಂದು ಸ್ಕೂಲ್ ಮಾಡೋರೆ, ಅವರು 1000 ಜನ ಕೊಡ್ತಾರೆ. ಇವರು ಇನ್ಸ್ಟಿಟ್ಯೂಷನ್ ಮಾಡಿಸೋರೆ, 1000 ಜನ ಕೊಡ್ತಾ ಇದ್ದಾರೆ. ಒಬ್ಬ ತಲೆ ಇರೋದಕ್ಕೆ, ಒಬ್ಬ ಉದ್ಯಮಿ ಆದದಕ್ಕೆ, ಒಬ್ಬ ಎಜುಕೇಷನಿಸ್ಟ್ ಆದಕ್ಕೆ ಎಷ್ಟು 1000 ಕುಟುಂಬಗಳನ್ನು ತಯಾರು ಮಾಡ್ತಾರೆ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ಒಬ್ಬನ ವಿಚಾರ ಅಲ್ಲ. ಸೊ ಅದಕ್ಕೆ ನಾನು ಯಾವತ್ತೂ ಕೂಡ ಎಂಪ್ಲಾಯಿಕಿನ್ನ ಎಂಪ್ಲಾಯರು, ಅವನು ಸಾಲ ತಗೊಳ್ಳೋದು ಅವನು. ಈಗ ಯಾವ್ದಾದ್ರು ಒಂದು ಸ್ಕೂಲು ಇಲ್ಲ ಯಾವುದೋ ಮಾಡ್ಬೇಕಾದ್ರೆ ಕೊನೆಗೆ ಬ್ಯಾಂಕ್ ಲೋನು ಕೊಡ್ತಾರೆ. ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಪರ್ಸನಲ್ ಗ್ಯಾರಂಟಿ ತಗೋತಾರೆ, ಕೊನೆಗೆ ಇಂಟ್ರೆಸ್ಟು. ನಾನು ಆಗ ಹೇಳ್ತಾ ಇರ್ತೀನಿ ನಮ್ಮ ಆಫೀಸರ್ಸ್ಗಳಿಗೆಲ್ಲ, ಈ ರಾಯಪುರ ಹತ್ತವ್ರಿಗೆಲ್ಲ, ಅವ್ರಿಗೆಲ್ಲ ಜನಕ್ಕೆಲ್ಲ ನೀವು ಇಂಡಕ್ಕೆ ಹೋಗ್ಬಿಡಿ, ಬಿಲ್ಡಿಂಗ್ ನಾ ಶೆಡ್ ಕಟ್ತೀನಿ ಕಳ್ಸಿ ಅಂತ ಹೇಳಿದ್ರು. ಈ ಮಾಡ್ಬೇಕಾದ್ರೆ ಕೊನೆಗೆ ಬಂಡವಾಳ ಆಗ್ತಾನೆ ಅವನು. ಅವನಿಗೆ ಎಷ್ಟು ಸಿಗ್ತದೆ? ಕೊನೆಗೆ ಅವ್ನು ಲೋನ್ ತಗೋಬೇಕು, 13% ಕಟ್ತಾನೆ. ರಿಜಿಸ್ಟ್ರೇಷನ್ ಮಾಡಾಗ 7% ಕಟ್ತಾನೆ. ತಿರ್ಗಿ ಅದಾದ್ಮೇಲೆ ಇಂಟ್ರೆಸ್ಟ್ನ 13-14% ಕಟ್ಟಾದ್ಮೇಲೆ ಕೊನೆಗೆ ಇನ್ಕಮ್ ಟ್ಯಾಕ್ಸ್ 33%. ಎಷ್ಟು? ಎಲ್ಲಿ 22? ಅದು ಸ್ವಂತಕ್ಕೆ, ಇದಕ್ಕೆ ಬಿಸ್ನೆಸ್ ಎಲ್ಲ 30-40% ಆಯ್ತದೆ ಅವೆಲ್ಲ. ಸೊ ಆಯ್ತದೆ. ಸೊ 7% ಸಬ್ ರಿಜಿಸ್ಟರ್ ಆಫೀಸು, ಆಮೇಲೆ ಇದು ಕೂಲಿ, ಇದನ್ನೆಲ್ಲ ಕೊಡಿ, ಸಂಬಳದೆಲ್ಲ ಬಿಟ್ಬಿಡಿ ನೀವು. ಇನ್ಕಮ್ ಟ್ಯಾಕ್ಸ್ 30%, ತಿರ್ಗಾ ಈ ಬ್ಯಾಂಕ್ ಇಂಟ್ರೆಸ್ಟು, ಇವೆಲ್ಲ ಸೇರಿದ್ರೆ 45-50% ಆಗೋಯ್ತದೆ. ಅದಾದ್ಮೇಲೆ ಉಳ್ಕೊಂಡಿರೋದು ಮಾತ್ರ ಅವನಿಗೆ. ನಿಮ್ದು ಅಷ್ಟೇ, ನಿಮ್ಮ ಬಿಸ್ನೆಸ್, ನೀವು ಯಾವುದೇ ಕಾರ್ಪೊಡಿ ಬಿಸ್ನೆಸ್ ಮಾಡ್ತಾ ಇದ್ದೀರೋ, ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ರು, ಏನು ಬಿಸ್ನೆಸ್ ಮಾಡ್ತಾ ಇದ್ರು. ಆಮೇಲೆ GST ಬೇರೆ 17-18%, ಅದು ಬೇರೆ ಲೆಕ್ಕ ಹಾಕೊಳ್ಳಿ ನೀವು. 12%, 15% ಎಲ್ಲ ಹಾಕಿದ್ರೆ 50% ಮೇಲೆ ಆಗೋಯ್ತದೆ. ಇನ್ನು ನಿಮ್ಗೆ ಗುಡಿಯೋದು ಎಲ್ಲಿದೆ? ಸೊ ಹಂಗೆ ನೀವು ಸರ್ಕಾರಕ್ಕೂ ಸಹಾಯ ಮಾಡ್ತಾ ಇದ್ದೀರಿ, ನಿಮ್ಮ ಕುಟುಂಬಕ್ಕೂ ಸಹಾಯ ಮಾಡ್ತಾ ಇದ್ದೀರಿ, ನಮ್ದಂಥ ಜನಕ್ಕೂ ಸಹಾಯ ಮಾಡ್ತಾ ಇದ್ದೀರಿ. ನೀವು ಕೂಡ ಬದುಕಬೇಕು. ಇಷ್ಟು ಶ್ರಮ ಇದೆ. ಅಂತ ಶ್ರಮದಲ್ಲಿ ಇಂಥ ಯಶಸ್ಸನ್ನ ಕಾಣ್ತಾ ಇರೋಂಥ, ಇಂಥ ಧೈರ್ಯ ಮಾಡ್ತಾ ಇರೋಂಥ ಉದ್ಯಮಿಗಳಿಗೆ ನಾನು ಶುಭ ಕೋರಬೇಕು. ನಾನು ಈ DK ಶಿವಕುಮಾರ್ ಕೂಡ ನಿಮ್ಮ ಜೊತೆಯಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ನಮ್ಮ ಸ್ವಾಮೀಜಿಗಳು 50 ವರ್ಷದ ಬರ್ತಡೇ ಮಾಡ್ಕೊಂಡಿದ್ರು. ಆವತ್ತು ನಾನು ಹೋಗಿದ್ದೆ, ಕುಂಬಳಗುಡ್ತಾವು ನಮ್ಮ ಇವರೆಲ್ಲ ಇದ್ರು, ಒಂದಷ್ಟು ಜನ ಎಲ್ಲ. ಆಗ ಇವ್ರು ಬಂದು ಸಾಯಿಬಾಬಾ ಅವ್ರು ಹೇಳಿದ್ರು, ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕು ಅಂತ. ದುಡ್ಡು ಒಂದು ಕಡೆ ಇರಬಾರ್ದಂತೆ, ಒಂದು ಕಡೆ ಇದ್ರೆ ಮಡಕೆಯಲ್ಲೋ ಕುಡಿಕೆಯಲ್ಲೋ ಯಾರೋ ಇದ್ರೆ ಕಳ್ಳರು ಪಳ್ಳರು ಎಲ್ಲ ಬಂದ್ಬಿಡ್ತಾರಂತೆ.
ಹಂಗೆ ಸೇಲ್ ಟ್ಯಾಕ್ಸ್ ಅವರು ಇನ್ಕಮ್ ಟ್ಯಾಕ್ಸ್ ಅವರೆಲ್ಲ ಬಂದ್ಬಿಡ್ತಾರಂತೆ. ಹಂಗೆ ಬ್ಲಡ್ಡು ಅಷ್ಟೇ ಒಂದ್ ಕಡೆ ಸೇರ್ಕೊಬಿಡ್ತು ಅಂತಂದ್ರೆ ಶುಗರು BP ಎಲ್ಲ ಡಾಕ್ಟ್ರೆ ಎಲ್ಲ ನೋಡಿ ಡಾಕ್ಟರ್ ಬಂದವ್ರೆ ಚೆಕ್ ಮಾಡ್ತಾ ಇರ್ತಾರೆ ನೋಡಿ. ಇವ್ರು ದೊಡ್ಡ ಸ್ಕೂಲ್ ಕಟ್ಟವ್ರೆ 20 ಕೋಟಿ ಬಂಡವಾಳ ಹಾಕ್ಬಿಟ್ಟು ಅವ್ರಿಗೆಲ್ಲ ಸ್ಕೂಲು ಅವ್ರ ಮಕ್ಳಿಗೆಲ್ಲ ಸ್ಕೂಲು ಗೌರ್ಮೆಂಟ್ ಸ್ಕೂಲ್ನ ಕಟ್ಟವ್ರೆ ನಮ್ಮ ಡಾಕ್ಟ್ರು. ನಾನು ಹೋಗಿದ್ದೆ ನಮ್ಮ ಡಾಕ್ಟ್ರು ಕಟ್ಟವ್ರೆ ಡಾಕ್ಟರ್ ವೆಂಕಟಪ್ಪನವರು. ಸೊ ಅವರೆಲ್ಲ ಸಂಪಾದನೆ ಮಾಡೋ ಅವ್ರ ಮಕ್ಳೇನು ಓದಲ್ವಲ್ಲ ಸ್ಕೂಲಲ್ಲಿ, ಅಲ್ಟಿಮೇಟ್ಲಿ ಸೊಸೈಟಿಗೆ ಕೊಡ್ತಾ ಇದ್ದಾರೆ. ಸೊ ಹಂಗೆ ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ತಾ ಇರ್ಬೇಕಂತೆ, ಆಗ ಮಾತ್ರ ಸಮಾಜ ಇರ್ತದಂತೆ. ಹಂಗೆ ಸಾಯಿಬಾಬಾ ಅವರು ನಮ್ಮ ಮಠದ ಸ್ವಾಮಿಗಳಿಗೆಲ್ಲ ಸ್ಟೇಜ್ ಮೇಲೆ ಇರೋರ್ಗೆ ಹೇಳಿದ್ರು, ಬರೀ ದುಡ್ಡನ್ನೆಲ್ಲ ಎತ್ಕೊಂಡು ನೀವು ಒಳಗಡೆ ಹಾಕೊಳಕ್ ಹೋಗ್ಬೇಡಿ, ನೀವು ಜನಕ್ಕೆ ಸಹಾಯ ಮಾಡೋಂಥ ಕೆಲಸ ನೀವು ಮಾಡಿ, ಇನ್ಸ್ಟಿಟ್ಯೂಷನ್ಸು ಮತ್ತೊಂದೆಲ್ಲ ಕಟ್ಟಿ ಉದ್ಯಮಗಳನ್ನ ಮಾಡಿ ಎಲ್ಲರಿಗೂ ಸಹಾಯ ಮಾಡಬೇಕು ಅಂತೇಳಿ ಅವರು ಸಾಯಿಬಾಬಾ ಅವರು ಹೇಳಿದ್ರು. ನನಗೆ ಇವತ್ತು 94 ಅಂತ ಕಾಣ್ತದೆ, 95ರಲ್ಲಿ ಬರ್ತಡೇಗೆ ಬಂದಂಥ ಸಂದರ್ಭದಲ್ಲಿ ಇದೆ. ಹಂಗೆ ನಿಮ್ಮ ಹಿರಿಯರೆಲ್ಲ ನೇಗ್ಲಿಡ್ಕೊಂಡು ಬದುಕ್ತಾ ಇದ್ರು. ಈಗ ಟ್ಯಾಕ್ಟ್ರಿಗೆ ಬಂದಿದ್ದೀವಿ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ, ಹೊಸ ಜನ್ರೇಷನು, ಭಾಳ ಶ್ರಮ ಇದೆ, ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕೆ ನಾನು ಎಲ್ಲ ನಮ್ಮ ಉದ್ಯಮಿಗಳಿಗೆ ಹೇಳೋದು, ಯಾರಿಗೇ ಆಗಲಿ ನೀವು ಯಾವುದೇ ವೃತ್ತಿ ನೀವು ತೆಗೆದುಕೊಂಡಿರಿ, ಚಿಕ್ಕ ವ್ಯಾಪಾರ ಮಾಡಿ ದೊಡ್ಡ ವ್ಯಾಪಾರ ಮಾಡಿ, ಭಾಳಷ್ಟು ಪಬ್ಲಿಕ್ಕಲ್ಲಿ ಒಂದು ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು, ಭಾಳ ಲೆಕ್ಕಾಚಾರದಲ್ಲಿ ಹುಷಾರಾಗಿರಬೇಕು, ನಿಮ್ಮ ಅಕೌಂಟ್ಸಲ್ಲಿ ಸರಿಯಾಗಿರಬೇಕು. ನೋಡಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಈ ದೇಶದಲ್ಲಿ 14 ಲಕ್ಷ ಜನ ಬಿಲಿನಿಯರ್ಸ್ ಈ ದೇಶ ಬಿಟ್ಬಿಟ್ಟು ಆಸ್ಟ್ರೇಲಿಯಾ, ದುಬೈ, ಬೇರೆ ಬೇರೆ ದೇಶಕ್ಕೆ ಹೊರಟೋಗಿದ್ದಾರೆ. ಯಾಕೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವರು, ED, CBIನವರು ಕಾಟ ತಡಿನಾರ್ದೆ ಎಲ್ಲ ಹೊರಗಡೆ ಒಂದು ಅಲ್ಲಿ ಟ್ಯಾಕ್ಸ್ ಕಡಿಮೆ ಇದೆ, ಬೇರೆ ಬೇರೆ ಇದೆ ಅಂತೇಳಿ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ನಾನೀಗ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ. ನನಗೂ ಬೇಕಾದಷ್ಟು ಹೇಳ್ತಾರೆ, ಸಾಕಪ್ಪ ನೀನು ಎಲ್ಲಾರು ಮಾಡಂತ. ಇಲ್ಲ ನಾ ಏನು ಕಷ್ಟನ ಸುಖನೋ ಎಲ್ಲ ಅನುಭವಿಸಾಗೋಯ್ತು, ಇನ್ನೇನಿದೆ ನಾನು ಅಂತ ಅಂದ್ಬಿಟ್ಟು ನಾನು ಹಿಂಗೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹಂಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟು ಬೇರೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಯಾಕೆ ಅಂದರೆ ನಮ್ಮಲ್ಲಿ ಭಾಳ, ನೀವು ಯಾರು ಹಣ್ಣು ಕೆಂಪಗಿದ್ರೆ ಮಾತ್ರ ಕಲ್ಲು ಹೊಡಿತಾರೆ. ಮರದಲ್ಲಿ ಈಗ ಮಾವಿನಕಾಯಿ ಆಗಲಿ ಯಾವುದೇ ಕಾಯಿ ಹಣ್ಣು ಕೆಂಪು, ಇನ್ನು ಹಸಿರಿದ್ರೆ ಯಾರು ಹೊಡಿತಾರೆ ಕಲ್ಲರ್ ಬಂದ್ರೆ ಮಾತ್ರ ಅದಕ್ಕೆ ನೋಡ್ತಾರೆ ಎಲ್ಲರೂ. ಹಂಗೆ ಈ ಸಂದರ್ಭದಲ್ಲಿ ಯಾರು ಬಲಿಷ್ಠವಾಗಿ ಸ್ಟ್ರಾಂಗ್ ಆಯ್ತೀರಿ ನಿಮಗೆ ವೈರಿಗಳು ಜಾಸ್ತಿ ಇರ್ತಾರೆ. ನಾನು ಆಗಾಗ ಒಂದ್ಸತಿ ಹೇಳ್ತಾ ಇರ್ತೀನಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್, ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್, ನೋ ಸ್ಟ್ರಾಂಗ್ ನೋ ಎನಿಮೀಸ್, ಮೋರ್ ವರ್ಕ್ ಮೋರ್ ಮಿಸ್ಟೇಕ್ಸ್, ಲೆಸ್ ವರ್ಕ್ ಲೆಸ್ ಮಿಸ್ಟೇಕ್ಸ್, ನೋ ವರ್ಕ್ ನೋ ಮಿಸ್ಟೇಕ್. ಕೆಲಸ ಮಾಡಿದವರು ಅವ್ನಿಗೇನು ಮಿಸ್ಟೇಕೇ ಮಾಡಲ್ಲ. ಅವನು ಕೆಲವರು ಹೇಳ್ತಾರೆ ಇವನು ಭಾಳ ಒಳ್ಳೆಯವನು ಸ್ವಾಮಿ ಅಂತ ಹೇಳ್ತಾನೆ, ಅವ್ನು ನಡೆದು ತಾನೇ ಇಡ್ಬೋದು, ನಡೆಯೋದಿಲ್ಲ. ನೀವು ನಡೆದಾಗ ಹಂಗೆ ನೀವು ಜಾಸ್ತಿ ಸ್ಟ್ರಾಂಗ್ ಆದ ತಕ್ಷಣ ಕೊನೆಗೆ ಅಸೂಯೆ ಬೇರೆ. ನೀವು ಬೆಳೀತಾ ಇದ್ದೀರಿ ಅಂದ ತಕ್ಷಣ ಕೊನೆಗೆ ನಿಮ್ಮ ಮೇಲೆ ಬೇರೆ ಯಾರೂ ಇಲ್ಲ. ನಾಗರತ್ನಮ್ಮ ನನಗೆ ಒಂದು ದಿನ ಪಾಠ ಹೇಳಿದ್ರು. ನಾಗರತ್ನಮ್ಮ ಅಂತ ಸ್ಪೀಕರ್ ಇದ್ರು, ನಾನು ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಇದ್ದೆ. ನನ್ನ ಪಕ್ಕ ಚೇಂಬರ್ ಹಿಂಗೆ ಯಾವುದೋ ವಿಚಾರಕ್ಕೆ ಜಗಳ ಮಾಡ್ತಾ ಇದ್ದೆ ಅವ್ರ ಹತ್ರ. ಮಗ ಇಲ್ಲಿ ಬಾಯಲ್ಲಿ ಕೂತ್ಕೊಯ್ಲಿ ಅಂತ ಕುಂಡಿಸ್ಕೊಂಡು ನನಗೆ ಪಾಠ ಹೇಳಿದ್ರು. ನನಗೆ ಜೈಲ್ ಮಂತ್ರಿ ಇದ್ದೆ. ಜೈಲ್ ಮಂತ್ರಿ ಇರ್ಬೇಕಾದ್ರೆ ಅವ್ರು ನನಗೆ ಹೇಳಿದ್ರು, ನೋಡು ಮಗ, ನನ್ನ ತಮ್ಮ, ನೀನು ಜೈಲ್ಗೆ ಹೋಗ್ಬಿಟ್ಟು ಬಾ, ನೀ ಜೈಲಲ್ಲಿ ನೀನು ಒಂದು ಎಲ್ಲರೂ ಯಾಕೆ ಜೈಲ್ಗೆ ಹೋಗೋವ್ರೆ ಅಂತ ತಿಳ್ಕೊಂಡು ನನಗೆ ಬಂದು ಹೇಳ್ಬೇಕು ಅಂತ. ಆಯ್ತಪ್ಪ ಅಂತ ಅಂದ್ಬಿಟ್ಟು ನಾನು ಹೋದೆ. ಕೇಳ್ರಮ್ಮ ಇಲ್ಲಿ ಯಾಕೆ ಎಲ್ಲರೂ ಜೈಲ್ಗೆ ಹೋಗವ್ರೆ ಅಂತ ತಿಳ್ಕೊಂಡು ಬಾ ಅಂತ ಅವ್ರು ನನಗೆ ಹೇಳಿದ್ರು. ನಾನು ಯಾಕೆ ಅಂತ ಆಯ್ತು ಅಂದ್ಬಿಟ್ಟು ಕೊನೆಗೆ ಏನೋ ಹೇಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಕೊನೆಗೆ ಜೈಲ್ ಮಂತ್ರಿ ಒಂದಿನ ಎಲ್ಲ ಜೈಲ್ಗೂ ವಿಸಿಟ್ ಮಾಡ್ಕೊಂಡು ಬಂದೆ. ಆಮೇಲೆ ಬರ್ಬೇಕಾದ್ರೆ ನಾನು ಲೆಕ್ಕ ಹಾಕಿ ಎಲ್ಲರನ್ನೂ ಕೇಳ್ತಾ ಇದ್ದೆ, ನೀ ಎಂತಕ್ಕೆ ಬಂದೋ ಅಂತ ಹೇಳ್ತಾ ಇದ್ದೆ. ಅಲ್ಲಿರೋರೆಲ್ಲ ಒಬ್ಬ ಕಳ್ತನ ಮಾಡೋನೆ, ಒಬ್ಬ ಹೆಣ್ಣಿನ ಜಗಳ ಆಡೋನೆ, ಇನ್ನೊಬ್ಬ ಆಸ್ತಿಗೆ ಜಗಳ ಆಗವನೆ. ಯಾರು ಆಸ್ತಿಗೆ ಜಗಳ ಮಾಡವ್ರೆ? ಇಲ್ಲ ಎದುರುಗಡೆ ಮನೆಯವನು, ಇಲ್ಲ ಪಕ್ಕದ ಮನೆಯವನು, ಇಲ್ಲ ಈ ಕಡೆ ಮನೆಯವನು, ಇಲ್ಲ ಈ ಕಡೆ ಮನೆಯವನು. ಅವನು ದಾಯಾದಿ, ಇಲ್ಲ ಚಿಕ್ಕಪ್ಪನ ಮಗ, ಇಲ್ಲ ದೊಡ್ಡಪ್ಪನ ಮಗ, ಇಲ್ಲ ಅಣ್ತಮ್ಮ. ಮೂರನೇ ಮನೆಗೆ ಅವನು ಯಾರು ಜಗಳ ಮಾಡಲ್ಲ, ಮೂರನೇ ಮನೆಯವ್ರು ಯಾರು ಜಗಳ ಮಾಡಿಲ್ಲ. ಇವ್ರು ಎದುರುಗಡೆ ಮನೆಯವ್ರೆ.
ಸೊ ಹಂಗೆ ನಿಮ್ಗೆ ಯಾರು ತೊಂದರೆ ಕೊಟ್ರೆ ಯಾರಪ್ಪ ಕೊಡ್ತಾರೆ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರೇ ತೊಂದರೆ ಕೊಡೋದು. ಬೇರೆ ಯಾರು ಕೊಡೋದಿಲ್ಲ ನಿಮ್ಗೆ. ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಯು ಶುಡ್ ಬಿ ವೆರಿ ಕಾಷಿಯಸ್. ಸೊ ಹಂಗೆ ನಿಮ್ಮ ಬದುಕಿನಲ್ಲಿ ನೀವು ಏನಾದ್ರು ತೊಂದರೆ ಆಯ್ತು ಅಂತಂದ್ರೆ ಬೇರೆ ಯಾರು ತೊಂದರೆ ಕೊಡೋದಿಲ್ಲ. ನೀವು ಯಾರಿಗೆ ಸಹಾಯ ಮಾಡಿರ್ತೀರಿ 10 ಮಾಡಿರಿ, ಅವ 11 ಮಾಡಲಿಲ್ಲ ಅಂದ್ರೆ ತಗೋ. ಆಮೇಲೆ ನಿಮ್ದೆಲ್ಲ ಸೀಕ್ರೆಟ್ ಗೊತ್ತಿರ್ತದಲ್ಲ, ಅವನೇ ಬಿಡಿತಾನೆ. ಹಿಂಗೆಲ್ಲ ಆಯ್ತು. ನಾನು ಒಂದಿನ SM ಕೃಷ್ಣ ಅವ್ರಿಗೆ ಸನ್ಮಾನ ಮಾಡಕ್ ಹೋಗಿದ್ದೆ. ಅವತ್ತು ಕರೆದಿದ್ರು, ಈ ಮದ್ದೂರವರೆಲ್ಲ ಕರೆದು ಸನ್ಮಾನ ಮಾಡಿಸ್ತಾ ಇದ್ರು. ಸನ್ಮಾನ ಮಾಡ್ತಾ ಇರ್ಬೇಕಾದ್ರೆ ನನ್ನೂ ಕರೆದಿದ್ರು, ಹೋಗ್ಬೇಕಾದ್ರೆ ನಾನು ರಾಣಿ ಸತೀಶ್ ಇಬ್ರು ಇದ್ದು. ಅವ್ರು ಕರೆದ್ರು, ಮದ್ದೂರವರೆಲ್ಲ ಸನ್ಮಾನ ಮಾಡ್ತಾರೆ, ನೀನು ಕೊನೆಗೆ 4 ವರ್ಷ ಇದ್ದಾಗ. ಸೊ ಆಗ ನಾನು ಹಿಂಗೆ ಭಾಷಣ ಮಾಡ್ಬೇಕಾದ್ರೆ ಒಂದು ಸಣ್ಣ ಕತೆ ಹೇಳಿದೆ. ಈ ಅಕ್ಬರ್ಗೂ ಬೀರ್ಬಲ್ಗೂ ಒಂದು ಸಂಭಾಷಣೆ ನಡೀತದಂತೆ. ಅಕ್ಬರು ಬೀರ್ಬಲ್ಗೆ ಒಂದು ಸಂಭಾಷಣೆ ಸಂದರ್ಭದಲ್ಲಿ ಅವನಿಗೆ ಕೇಳ್ತಾರೆ, ಏನು ಕೇಳ್ತಾರೆ ಅಂತಂದ್ರೆ, ಈ ಕೈದು ವಿಚಾರದಲ್ಲಿ ಏನು ಹೇಳ್ತಾರೆ, ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಈ ಬೀರ್ಬಲ್ಲು ಅಕ್ಬರು ಬೀರ್ಬಲ್ಗೆ ಇದು ಎಲ್ಲರಿಗೂ ಕೇಳ್ತಾರೆ. ಸೊ ಅವನು ಎಲ್ಲರಿಗೂ ಏನು ಹೇಳ್ತಾರೆ, ಮಂತ್ರಿಯವ್ರಿಗೆ ಎಲ್ಲರಿಗೂ, ಏನು ಬರೀ DK ಶಿವಕುಮಾರ್ SM ಕೃಷ್ಣನ್ಗೆ ಜಗಳ ಮಾಡೋರು, ಏನು ಎಲ್ಲದಕ್ಕೂ DK ಶಿವಕುಮಾರ್ನ ಕರೀತಾರಲ್ಲ ಅಂತೇಳಿ ಕೆಲವೆಲ್ಲ ಮಂತ್ರಿಗಳೆಲ್ಲ ಆಗದೆ ಹೋದವರೆಲ್ಲ ಕೇಳ್ತಿದ್ರು. ಅವರು ಏನೇನೋ ಉತ್ತರ ಹೇಳಿ ಹೆಂಗೋ ತಳ್ತಾ ಇದ್ರು. ಸೊ ಅದಕ್ಕೆ ನಾನು ಅವ್ರಿಗೆ ಕೇಳಿದೆ, ನೋಡಿ ಸ್ವಾಮಿ, ಒಂದು ಅಕ್ಬರ್ದು ಬೀರ್ಬಲ್ದು ಒಂದು ಸಂಭಾಷಣೆ ಇದೆ. ಅಕ್ಬರು ಎಲ್ಲ ಮಂತ್ರಿಗಳಿಗೆ ಕೇಳ್ತಾನೆ, ನೋಡಪ್ಪ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವೆಲ್ಲ ಉತ್ತರ ಕೊಡಬೇಕು ಅಂತ. ಆಯ್ತು ಸ್ವಾಮಿ ಅಂತ ಎಲ್ಲ ಮಂತ್ರಿಗಳೆಲ್ಲ ಕೂತಿರ್ತಾರೆ. ಹೇಳ್ರಯ್ಯ ಅಂತಾರೆ. ಏನು ಕೇಳಿದ ತಕ್ಷಣ, ನೋಡಿ ಒಂದು ಪ್ರಶ್ನೆ ಹೇಳ್ತೀನಿ, ಉತ್ತರ ಕೊಡಿ. ಅಂಗೈಲಿ ಯಾಕೆ ಕೂದಲಿಲ್ಲ ಅಂತ ಕೇಳ್ತಾನೆ. ಯಾರು? ಅಕ್ಬರು ಎಲ್ಲ ಮಂತ್ರಿಗಳಿಗೆ. ಒಬ್ಬ ಹೇಳ್ತಾನೆ, ಏನೇನೋ ಉತ್ತರ ಹೇಳ್ತಾನೆ, ಅದಕ್ಕೆ ಕೇಳೋದಿಲ್ಲ. ಬೀರ್ಬಲ್ಗೆ ಕೇಳ್ತಾನೆ, ನೀನು ಹೇಳಿ ಅಂತ. ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನ ಕೊಟ್ಟು ಈ ಕೈಯಲ್ಲೆಲ್ಲ ಕೂದಲು ಉದುರೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಸರಿ, ನಾನು ಮಹಾದಾನಿ ಕಡೆ, ನಾನು ನೀವೆಲ್ಲ ಈಸ್ಕೊಂಡು ಹೋಯ್ತ ಮಾಡ್ಕೊಂಡಲ್ಲ, ನನ್ನ ಕೈಯಲ್ಲಿ ಹೋಗಿದೆ, ನಿಮ್ಮ ಕೈಯಲ್ಲಿ ಯಾಕೆ? ನಾವು ಈಸ್ಕೊಂಡು ನಮ್ಮ ಕೈ ಉದುರೋಯ್ತು ಅಂತ. ಸರಿ, ನಾನು ದಾನ ಕೊಟ್ಟೆ, ಕೈಯಲ್ಲಿ ಕೂದಲೆಲ್ಲ ಉದುರೋಯ್ತು. ನೀನ್ ದಾನ ಈಸ್ಕೊಂಡೆ, ನಿನ್ ಕೈಯಲ್ಲಿ ಉದುರೋಯ್ತು. ಸಭಿಕರ ಕೈಯಲ್ಲಿ ಯಾಕೆ ಕೂದಲಿಲ್ಲ? ಅವ್ರು ನಂಗೆ ಸಿಕ್ಲಿಲ್ವ ಅಂತ ಒಸಿಕೊಂಡು ಅಂದ್ರೆ ಅಸೂಯೆ. ಹೆಂಗೆ? ನಿಮ್ಗೆ ಬಹಳ ಹುಷಾರಾಗಿರಿ. ಅಸೂಯೆ, ಶ್ರಮ ಯಾರು ಪಡುದಿಲ್ಲ. ಅಯ್ಯೋ ಇವ್ನು ಹಿಂಗ್ ಬೆಳೆದ್ಬಿಟ್ನಲ್ಲ, ಜಯರಾಮ ಹಿಂಗ್ ಬೆಳೆದ್ಬಿಟ್ನಲ್ಲ, ಇವ್ರು ಹಿಂಗ್ ಬೆಳೆದ್ಬಿಟ್ನಲ್ಲ ಅಂತ ಅಯ್ಯೋ ಒಸಿಕೊಂಡು ನಿಮ್ಮಲ್ಲಿ ಇರೋರೇನೆ ಏನ್ ನಿಮ್ಮ ಫ್ರೆಂಡ್ಸು, ನಿಮ್ಮ ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನವರು, ಬರೀ ಫೋನ್ ಬೇರೆ ಬಂದ್ಬಿಟ್ಟಿದೆ. ಆ ಫೋನಲ್ಲಿ ಮಾತಾಡ್ಕೊಂಡು ಗಂಟೆಗಟ್ಟಲೆ ಚರ್ಚೆ ಮಾಡ್ಕೊಂಡು ಒಸಿಕೊಂಡು ಕೂತಿರ್ತಾರೆ. ಸೊ ಹಂಗೆ ನೀವು ಸ್ವಲ್ಪ ಹುಷಾರಾಗಿರಿ, ಬೇರೆಯವರೆಲ್ಲ. ಸೊ ಹಂಗೆ ನೀವೆಲ್ಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಯಶಸ್ಸು ಭಾಳ ಹುಷಾರು. ಅಸೆಂಬ್ಲಿ ಒಂದಿನ ಯಡಿಯೂರಪ್ಪನಿಗೆ ಹೇಳ್ದೆ ನಾನು, ಭಾಳ ದೊಡ್ಡದಾಗಿ ಹೇಳ್ದೆ, ನೋಡಪ್ಪ, ಯಶಸ್ಸು ಸುಮ್ಮನೆ ಅಲ್ಲ, ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸಾಗ್ಲಿಕ್ಕೆ ಸಾಧ್ಯ. ಈ ಎಲ್ಲ ಗುಣಗಳಲ್ಲೂ ಕೂಡ ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಯಶಸ್ಸಾಗಲಿಕ್ಕೆ ಸಾಧ್ಯ ಅಂತೇಳಿ ಯಡಿಯೂರಪ್ಪನವ್ರಿಗೆ ಯಾವಾಗ ಅಸೆಂಬ್ಲಿಲಿ ನನಗೆ ಹೇಳಿದ ಮಾತು ಈಗ ನನಗೆ ನೆನಪು ಬರ್ತಾ ಇದೆ. ಸೊ ಹಂಗೆ ನಮಗೂ ಈಗ ಸರ್ಕಾರದಲ್ಲಿ ನಾವು ನಮ್ಗೆ ಎಂತೆಂಥ ಏಟು, ನನ್ನ ಬಂಡೆ ಅಂತಾರೆ. ನಾನು ಅದಕ್ಕೆ ಹೇಳ್ತೀನಿ, ನೋಡಯ್ಯ, ಬಂಡೆ ಅಂದ್ರೆ ಏನು? ಬಂಡೆ ಸುಮ್ಮನೆ ಬಂದ್ಬಿಟ್ಟದ? ಬಂಡೆ ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಬಂಡೆ ಸುಮ್ಮನೆ ಈಗ ಅಲ್ಲೇನೋ ಮಾರ್ತಾ ಇದ್ರಪ್ಪ, ಕಲ್ಲು ಏಟು ಹೊಡಿತಾ ಇರ್ಬೇಕಲ್ಲ. ಈ ಚಿನ್ನನ ಕಾಯಿಸಿ ಅದ್ಯಾರೋ ಪಾಪ ಜ್ಯುವೆಲರಿ ಅಂಗಡಿ ಇಟ್ಟಿದೆ ಹೆಣ್ಮಗಳು, ಏನ್ರಲ್ಲಿ ಮಾಡೋದು, ಚಿನ್ನದಲ್ಲಿ ಮಾಡೋದು, ಬೆಳ್ಳಿಲಿ ಮಾಡೋದು, ಕಬ್ಬಿಣದಲ್ಲಿ ಮಾಡೋದು, ಏನ್ರಲ್ಲೋ. ಸೊ ಅದನ್ನೆಲ್ಲ ಕಾಯಿಸ್ಬೇಕಲ್ಲ. ಆ ಕಾಯಿಸ್ಬೇಕಾದ್ರೆ ಜ್ಯುವೆಲರಿಗೆ ಎಷ್ಟು ಏಟು ಬಿತ್ತು, ಎಂತ ಶಾಖ ಬಿತ್ತು. ಸೊ ಹಂಗೆ ಈ ಕಬ್ಬಿಣದಲ್ಲೇ ಮಾಡಿರ್ಬೋದಪ್ಪ. ಆ ಕಬ್ಬಿಣ ಏನು ಆಯ್ತದೆ?
ಕತ್ರಿನೂ ಮಾಡ್ಬೋದು, ಸೂಜಿನೂ ಮಾಡ್ಬೋದು. ಕತ್ರಿಲಿ 2 ಭಾಗನೂ ಮಾಡ್ಬೋದು, ಸೂಜಿನೂ ಒಲಿನೂಬೋದು. ಹಂಗೆ ನಿಮ್ಮ ಲೈಫಲ್ಲೂ ಕೂಡ ಯು ಕ್ಯಾನ್ ಡಿವೈಡ್ ಪೀಪಲ್ ಆರ್ ಯು ಕ್ಯಾನ್ ಯುನೈಟ್ ಪೀಪಲ್. ಸೊ ಹಂಗೆ ಇವೆಲ್ಲ ಕೂಡ ಪ್ರತಿಯೊಂದು ವಸ್ತುರಲ್ಲೂ ಎಲ್ಲರೂ ಉಪಯೋಗ ಬರ್ತದೆ. ಆಮೇಲೆ ಯಾರನ್ನೂ ನೀವು ಇವನ್ ಕೈಲಿ ಏನೂ ಆಗೋದಿಲ್ಲ, ಬರೀ ಅವನು ಮಾತ್ರ ಇದು, ಬರೀ ಪ್ರಕಾಶ್ ಮಾತ್ರ ಇದು, ಇವ್ನು ಮಾತ್ರ ಇದು ಅಂತ ನೀವು ಯಾರನ್ನೂ ಯು ಡೋಂಟ್ ಅಂಡರ್ ಎಸ್ಟಿಮೇಟ್ ಎನಿವನ್. ಎವ್ರಿಬಿ ಎಲ್ಲರಿಗೂ ಕೂಡ ಇದೆ. ಈಗ ನಾನು ಸಗಣಿ ಹೇಳಿದೆ, ಸಗಣಿ ಬಿಸಾಕಿದ ತಕ್ಷಣ ಆಯಿತು ಅದು ಒಣಗೋಯ್ತದೆ, ಇದನ್ನು ಬೆಣ್ಣೆ ಮಾಡ್ಕೋಬೋದು, ಗೊಬ್ಬರ ಆಯ್ತದೆ, ಏನಾರು ಆಗೋಯ್ತದೆ. ಸೊ ಯು ಕಾಂಟ್ ಬಿಲ್ಡ್ ಮಾಡ. ಹುಲ್ಲು ಕಡ್ಡಿನೂ ಏನೂ ಇಲ್ಲ. DVG ಅವರು ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಏನಾನು ಮಮ್ಮಾಡು ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಉಡಿಯೊಳಗೆ ತಾಣ ನಿನಗುವುದು ಮಂಕುತಿಮ್ಮ. ಅಂದ್ರೆ ಈ ದೇಗುಲದ ಜಗತ್ತಿನ ಗುಡಿಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಅವಕಾಶ ಇದ್ದೇ ಇದೆ. ನಿಮ್ಮ ಡ್ಯೂಟಿಯನ್ನ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ದುಡೀರಿ. ನಾನು ಹುಲ್ಲು ಅನ್ಕೋಬೇಡ, ನಾನು ಗೊಬ್ಬರ ಅನ್ಕೊಡಕ್ ಬೇಡ, ನಾನು ಇಂಥ ಒಂದು ಸಣ್ಣ ಮಗ ದೊಡ್ಡವ್ರ ಮಗ. ಎಷ್ಟು ಸಣ್ಣ ಸಣ್ಣ ಫ್ಯಾಮಿಲಿ ಇವರೆಲ್ಲ ಇವತ್ತು ಎಷ್ಟೆಷ್ಟು ದೊಡ್ಡ ಬೆಳೆದಿದ್ದಾರೆ. ನನ್ನ ಮಕ್ಕಳು, ನಮ್ಮಪ್ಪ ಏನು ದೊಡ್ಡ ರಾಜಕಾರಣಿ ಏನಿಲ್ಲ, ನಮ್ಮಪ್ಪ ಚೀಫ್ ಮಿನಿಸ್ಟರ್ ಇಲ್ಲ, ನಮ್ಮಪ್ಪ ಪ್ರೈಮ್ ಮಿನಿಸ್ಟರ್ ಇಲ್ಲ. ಒಂದು ಆರ್ಡಿನರಿ ನಮ್ಮಪ್ಪ ತಾಲೂಕ್ ಬೋರ್ಡು, ನಮ್ಮ ತಾತ ತಾಲೂಕ್ ಬೋರ್ಡ್ ಮೆಂಬರು ಅಷ್ಟೇ. ನಮ್ಮ ಊರಲ್ಲಿ ಪಂಚಾಯತಿ ಚೇರ್ಮನ್. ನಾವು ಏನೋ ಶ್ರಮ ಪಟ್ಟದಕ್ಕೆ ಇಲ್ಲಿ ಗಂಟ ಬಂದು 8 ಸತಿ ಬಂದು ಆ ಬೆಂಗಳೂರಲ್ಲಿ ಇವ್ರ ಮುಂದೆ ಎಲ್ಲ ರಾಜಕಾರಣ ಮಾಡಿಕೊಂಡು ಇವ್ರಿಗೆಲ್ಲ ಹೊಡೆದು ಏಟು ತಿಂದು ಮಾಡಿ ತಂದು ಇಲ್ಲಿ ಗಂಟ ಬಂದು ಕೂತಿದ್ದೀನಿ. ಮುಂದಕ್ಕೆ ಏನು ಮಾಡ್ತಾರೆ ನಮ್ಮ ಪಾರ್ಟಿಯವರು, ನನಗೆ ಆತ್ಮವಿಶ್ವಾಸ ಇದೆ. ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಬದುಕಿನಲ್ಲಿ ನನ್ನ ಮೇಲೆ ನಾನು ಶ್ರಮಪಟ್ಟು, ನನ್ನ ಜೈಲು ಕಳಿಸಿದಾಗ, ನನಗೆ ಜೈಲಿಂದ ಈಚೆ ಬಂದಾಗ, ನಾನು ಜೈಲು ಮಾಡಿದಾಗ ಸುಮ್ಮನೆ ರಾಜಕಾರಣದಿಂದ ಜೈಲು ಕಳಿಸಿದ್ರು. ಎಷ್ಟೋ ಜನ ನನಗೋಸ್ಕರ ನೀವೆಲ್ಲ ಪ್ರಾಣ ಕೊಟ್ಟಿದ್ದೀರಿ, ತ್ಯಾಗ ಮಾಡಿದ್ದೀರಿ, ಹತ್ತಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ, ಅರ್ಕೆ ಮಾಡ್ಕೊಂಡಿದ್ದೀರಿ, ಈಗೂ ಅರ್ಕೆ ಮಾಡ್ಕೋತಾ ಇದ್ದೀರಿ. ನನಗೆ ಅರಿವಿದೆ, ನನಗಿಲ್ಲ ಅನ್ನೋದಿಲ್ಲ. ಕಟ್ಟಿಂಗ್ ಅಕ್ರಾಸ್ ಪಾರ್ಟಿ, ಕಟ್ಟಿಂಗ್ ಅಕ್ರಾಸ್ ಕಮ್ಯುನಿಟಿ ಎಲ್ಲರೂ ಕೂಡ ನನಗೊಂದು ಒಳ್ಳೇದಾಗಲಿ ಅಂತೇಳಿ ಬಯಸಿ, ಇನ್ನೇನು ಇಲ್ಲ. ನಾನು ಅಲ್ಲೆಲ್ಲೋ ಇದರಲ್ಲಿ ಚಾಮುಂಡಿ ಬೆಟ್ಟದ ಕೆಳಗಡೆ ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಒಂದು ಮಾತನ್ನು ನಾನು ಹೇಳಿದ್ದೇನೆ. ಸೊ ಹಂಗೆ ನಿಮಗೂ ಕೂಡ ಶ್ರಮ ಪಡಿ, ಶ್ರಮಕ್ಕೆ ಫಲ ಇರ್ತದೆ. ಟೀಕೆಗಳು ಸಾಯ್ತವೆ, ಟೀಕೆ ದಟ್ ವಿಲ್ ಡೈ. ಆದರೆ ನೀವು ಮಾಡೋಂಥ ಕೆಲಸಗಳು ಉಳ್ಕೊಳ್ತದೆ. ಸೊ ಮಾಡಿ. ನಾನು ಚಿಕ್ಕವನಾಗಿರ್ಬೋದು, ಬಟ್ ಮೈ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಬಿಗ್. ನಂದೇ ಆದಂಥ ಎಕ್ಸ್ಪೀರಿಯನ್ಸು ಇಲ್ಲಿವರೆಗೂ ಬೆಳೆದು ವಿತೌಟ್ ಎನಿ ಬ್ಯಾಕ್ಗ್ರೌಂಡು. ಕೊನೆಗೆ ನಮಗೆಲ್ಲ ಬಡಿತಾ ಇರೋರು ಯಾರು? ಬೇರೆ ಯಾರು ಬಡಿತಾವ್ರ? ನಮ್ಮ ಸ್ವಂತ ಜನನೇ, ನಮ್ಮ ಸ್ವಂತ ಜಾತಿಯವರೇ ನನ್ನ ದಿನ ಬೆಳಗ್ಗೆ ಟೀಕೆ ಮಾಡ್ತಾವ್ರೆ. ನನ್ಗೆ ಸಿಕ್ಲಿಲ್ವಲ್ಲ, ಇವ್ನು ಸಿಗ್ತಾ ಇದ್ದಲ್ಲ, ಅದಾಗ್ತಾ ಇಲ್ಲ ಅಂತ ದಿನ ಒಸಕ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಏನೆಲ್ಲ ನನಗೆ ಆಗ್ತಾ ಇದ್ದಾರೆ, ಟಿವಿಗಳಲ್ಲಿ ಆಗ್ತಾ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಲ್ಲಿ ಆಗ್ತಾ ಇದ್ದಾರೆ. ನೀವು ತೆಗ್ದು ನೋಡಿ, ನನಗೆ ಚಚ್ಚಾಕ್ ಕೂತವ್ರೆ. ಹಿಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ, ಮುಂದೆಯಿಂದನೂ ಚಾಕ್ ಆಗ್ತಾ ಇದ್ದಾರೆ. ಇವೆಲ್ಲ ಇದ್ದಿದ್ದೆ ಪಾಲಿಟಿಕ್ಸಲ್ಲಿ. ಇವೆಲ್ಲ ತಲೆ ಕೆಡಿಸ್ಕೊಳ್ಳಬಾರ್ದು. ನಾವು ಮಾಡ್ತಾ ಇದ್ದಾರೆ. ನಾವು ಎಷ್ಟು ಪ್ರಾಮಾಣಿಕವಾಗಿ, ಈಗ ಕುಮಾರಸ್ವಾಮಿ ಸಹಿತಪ್ಪ ಎಷ್ಟು ಪ್ರಾಮಾಣಿಕವಾಗಿ ದುಡ್ದಿದ್ದೀನಿ ಅಂದ್ರೆ ನನ್ನ ಆತ್ಮಸಾಕ್ಷಿ ಗೊತ್ತು. ಕುಮಾರಣ್ಣನೇ ಹೇಳ್ಬಿಟ್ರು, ನನ್ನ ಹಿಂದಕ್ಕಿಂತಾನೆ ಬೆಂಚೂರಿ ಇಟ್ಬಿಡ್ತಿದ್ದ ಅಂತ ಹೇಳ್ಬಿಟ್ರು. ಇಲ್ಲಿ ನೋ ಪ್ರಾಬ್ಲಮ್. ಬಟ್ ನನಗೆ ಯಾರಿಗೊತ್ತು ಸರ್ಟಿಫಿಕೇಟ್ ಬೇಡ, ನನ್ನ ಕಾನ್ಷಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು ನನಗೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ ಕೂಡ, ನೀವು ಯಾರ ಬಗ್ಗೆನೂ ಯೋಚನೆ ಮಾಡ್ಕೊ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತ ಸ್ವಾಭಿಮಾನದ ಬದುಕಿನಲ್ಲಿ ನಿಮ್ಮ ಕಾನ್ಷಿಯಸ್ ಪರ್ಮಿಟ್ ಮಾಡಿದ್ರೆ ಸಾಕು. ಆಗ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ಸೊ ಆ ರೀತಿ ನನ್ನ ಡ್ಯೂಟಿನೂ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೀವು ಮಾಡ್ಕೊಂಡೋಗಿ. ಇವತ್ತು ಬಂದು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಇವತ್ತು ಬೇಕಾದಷ್ಟು ವಿಚಾರನ ಹಂಚ್ಕೊಂಡಿದ್ದೀನಿ ನಾನು. ನೀವು ಉತ್ಪಾದನಾ ಕ್ಷೇತ್ರದಲ್ಲಿರ್ಬೋದು, ಸೇವಾ ಕ್ಷೇತ್ರದಲ್ಲಿರ್ಬೋದು, ಆಹಾರ ಕ್ಷೇತ್ರ, ಉದ್ಯಮ, ಹೋಟ್ಲು ಉದ್ಯಮ, ಹೀಗೆ ಹಲವಾರು ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಯಶಸ್ಸಾಗಲಿ. ಸೊ ಏನೇ ಸಮಸ್ಯೆ ಇದ್ರೂ ಕೂಡ ನನ್ನ ಕೈಯಲ್ಲಿ ಖಂಡಿತ ವಾಟ್ ಎವರ್ ಮೇ ಬಿ, ನಿಮ್ದು ಒಬ್ಬ ಬ್ರದರ್ ಇದ್ದಾನೆ, ಒಬ್ಬ ತಮ್ಮ ಇದ್ದಾನೆ, ಒಬ್ಬ ಸ್ನೇಹಿತ ಇದ್ದಾನೆ ಅನ್ನೋ ಒಂದು ಭಾವನೆ ಇರಲಿ. ಕೊನೆಗೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ. ಏಕೆಂದರೆ ಹುಟ್ಟವೆಲ್ಲ ಬಸವ ಹಾಕೋಕ್ಕಲ್ಲ, ಅದವ ಬಸವ. ಊರಲ್ಲಿ ಎಷ್ಟೋ ಬಸವಗಳೆಲ್ಲ ಹುಟ್ಟುತ್ತವೆ, ಎಲ್ಲ ಇದ್ದ ಊರಿಗಳು ಹುಟ್ಟುತ್ತವೆ, ಬಸವ ಅದವ. ಹಂಗೆ ಎಲ್ಲರೂ ಲೀಡ್ರ್ಗಳು ಹಾಕೋಕ್ಕಲ್ಲ, ಎಲ್ಲರೂ ಶ್ರಮ ಪಡೋಕ್ಕಾಗಲ್ಲ. ಎಲ್ಲರೂ ನೋಡಿ, ಹೆಣ್ಮಗಳು ನಿಮ್ಮ ಪಕ್ಕದಲ್ಲಿದೆ, ನಮ್ಮ ರಾಮಚಂದ್ರ ಗೌಡ, ಎಲ್ಲರ ಕೈಲೂ ವಾಯ್ಸ್ ಇದೆಯಾ? ಎಲ್ಲರಿಗೂ ಕಂಠ ಇದೆಯಾ?
ಎಲ್ಲರೂ ಆಗಕ್ಕಾಗ್ತದ? ಸಕ್ಸಸ್ ಸ್ಟೋರಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸಕ್ಸಸ್ ಸ್ಟೋರಿ ಇರ್ಬೇಕಾದ್ರೆ ಬೇಕಾದಷ್ಟು ಶ್ರಮ ಇರ್ತದೆ, ಟೀಕೆ ಇರ್ತದೆ, ಫಲ ಇರ್ತದೆ. ಏನು ಯಾರರ್ಥ ಎಟ್ ತಿನ್ಬೇಕು ಅವರು, ಭಾಳ ಶ್ರಮ. ಅಂಥದ್ರಲ್ಲಿ ನೀವೆಲ್ಲ ಸೇರಿ ಉದ್ಯಮಿಗಳೆಲ್ಲ ತಾವೆಲ್ಲ ಮಾಡ್ತಾ ಇದ್ರಿ. ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಆಸ್ತಿ ಹೆಂಗೆ ಅಂದರೆ ನೀವು ಒಬ್ರಿಗೆ ಬದುಕ್ತಾ ಇಲ್ಲ, ಸಮಾಜನ ಬದುಕಿಸ್ತಾ ಇದ್ದೀರಿ, ನಿಮ್ಮ ಕುಟುಂಬಕ್ಕೆ ಬದುಕ್ತಾ ಇದ್ದೀರಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆ ಹೆಸರನ್ನು ಪಡ್ಕೊಂಡಿದ್ದೀರಿ. ನಿಮ್ಮೆಲ್ಲರೂ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್. 26 ಇರ್ಬೋದು, 36 ಇರ್ಬೋದು, ಎಲ್ಲ ಕೂಡ ಇನ್ನು 100 ಜನಕ್ಕೆ ಉದ್ಯೋಗವನ್ನು ಕೊಟ್ಟು ನಿಮ್ಮ ಹೆಸರು ಕೂಡ ಇರಲಿ. ಬಟ್ ಟ್ರಸ್ಟ್ ಇದೆಯಲ್ಲ, ಆ ನಂಬಿಕೆ ಇದೆಯಲ್ಲ, ಆ ನಂಬಿಕೆನ ಸಮಾಜದಲ್ಲಿ ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಇಷ್ಟು ಮಾತ್ರ ನಿಮ್ಮೊಬ್ಬ ಸ್ನೇಹಿತನಾಗಿ, ತಮ್ಮನಾಗಿ, ಅಣ್ಣನಾಗಿ 2 ಕಿವಿ ಮಾತನ್ನು ಹೇಳ್ತೀನಿ. ಕೆಲವ್ರಿಗೆ ತಮಾಷೆ ಕಾಣ್ಬೋದು, ಕೆಲವರು ನಿಜ ಇರ್ಬೋದು, ಕೆಲವ್ರಿಗೆ ಬೇರೆ ಥರ ಭಾವನೆ ಇರ್ಬೋದು. ನನಗೆ ಗೊತ್ತಿದ್ದನ್ನ ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ನಿಮ್ಮ ಮಾಧ್ಯಮದವ್ರು ಏನೇನು ಬರೀತಾರೋ ನನಗೆ ಗೊತ್ತಿಲ್ಲ. ಈಗ ಯಾವ್ದಾರು ಒಂದು ಮಾಡಿ ಕಟ್ಟು ಪೇಸ್ಟ್ ಹಾಕ್ಬಿಡ್ತಾರೆ, ಒಳ್ಳೇದೆಲ್ಲ ಹೇಳಿದೆಲ್ಲ ಬಿಟ್ಬಿಡ್ತಾರೆ, ಅರ್ಧ ಈ ಕಡೆದು ಬಿಟ್ಬಿಡ್ತಾರೆ, ಈ ಕಡೆ ಬಿಟ್ಬಿಡ್ತಾರೆ. ಇವನೇನೋ ಬೈತಾ ಇದ್ದ ಇವನಿಗೆ ಅಂದ್ಬಿಟ್ಟು ಅಷ್ಟು ಮಾತ್ರ ಹೇಳ್ಬಿಡ್ತಾನೆ. ಕೆಲವರು ಟಿವಿಗಳಲ್ಲಿ ನೋಡಬೇಕು, ಅವ್ರು ಯಾರೋ ಪಾಪ ಏನು ಅಶೋಕ ಅಂದಿರಲ್ಲ, ಇಲ್ಲ ಕುಮಾರಸ್ವಾಮಿ ಅಂದ, ಹಿಂಗೆ ಅಂದ ಅಂದ್ಬಿಟ್ಟು ಅವರೇ ಸೇರಿಸ್ಕೊಂಡಂದಷ್ಟು ಹೇಳಿ ಇಟ್ಬಿಡ್ತಾರೆ ನನ್ನ ಮೈ. ಸೊ ಹಂಗೆಲ್ಲ ಇದೆ. ಭಾಳ ಹೊಸ ಲೋಕ ಬಂದ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನು ತೊಗೊಂಡು ಹೋಗ್ತದೋ, ಏನೇನು ಮಾಡ್ತದೋ ಗೊತ್ತಿಲ್ಲ. ಎನಿವೆ, ಬಟ್ ನಿಮ್ಮ ರೂಟು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ವಾಟ್ ಈಸ್ ಯುವರ್ ರೂಟ್? ಯುವರ್ ಪೇರೆಂಟ್ಸ್, ಯುವರ್ ಕಮ್ಯುನಿಟಿ, ದೋಸ್ ಹೂ ಆರ್ ಹೆಲ್ಪಿಂಗ್. ಸೊ ಮರಕ್ಕೆ ಬೇರು ಮುಖ್ಯ, ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ಮರಕ್ಕೆ ಬೇರಿಲ್ಲ ಅಂತಂದ್ರೆ ಯಾವ್ದಾದ್ರು ನಿಂತ್ಕೊಳ್ಳೋಕೆ ಸಾಧ್ಯನಾ? ಈ ಬಿಲ್ಡಿಂಗ್ ಕಟ್ಟಕ್ಕೆ ಫೌಂಡೇಶನ್ ಇಲ್ಲ ಅಂದರೆ ಬಿಲ್ಡಿಂಗ್ ನಿಂತ್ಕೊಳ್ಳೋಕೆ ಸಾಧ್ಯನಾ? ಸೊ ನಿಮ್ಮ ಫೌಂಡೇಶನ್ ಕರೆಕ್ಟಾಗಿರಲಿ, ನಿಮ್ಮ ಬೇರು ಕರೆಕ್ಟಾಗಿರಲಿ, ನಿಮ್ಮ ನಂಬಿಕೆ ಕರೆಕ್ಟ್ ಇರಲಿ. ಸೊ ಆಗ ನೀವೆಲ್ಲ ಯಶಸ್ವಿ ಆಗ್ತೀರಿ. ಇಷ್ಟು ಮಾತ್ರ ಹೇಳಿ ಜಾಸ್ತಿ ಮಾತಾಡಿದ್ದೀನಿ, ಕ್ಷಮಿಸಬೇಕು. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.